ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗೌಡ ಸಮಾಜದ ವತಿಯಿಂದ ಹುತ್ತರಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಕುಶಾಲನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಪಾಡ್ಯದಲ್ಲಿ ಮಂಡಲ ಪೂಜೆ ನೆರವೇರಿಸಲಾಯಿತು. ಕುಶಾಲನಗರ ಪಟ್ಟಣದ ಗೌಡ ಸಮಾಜದ ವಾರ್ಷಿಕ ಮಹಾಸಭೆಯು ಸಮಾಜದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯಿತು. ಕುಶಾಲನಗರ ಪಟ್ಟಣದ ಗೌಡ ಸಮಾಜದ ವತಿಯಿಂದ ಹುತ್ತರಿ ಹಬ್ಬ ಆಚರಣೆ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ಕುಶಾಲನಗರದ ಗೌಡ ಸಮಾಜದ ವತಿಯಿಂದ ಸಂಭ್ರಮದ ಹುತ್ತರಿ ಹಬ್ಬ ಆಚರಣೆ ಹಾಗೂ ಸಾರ್ವಜನಿಕರಿಗೆ ಕದಿರು ವಿತರಣೆ ಕಾರ್ಯಕ್ರಮ ನಡೆಯಿತು. ಗೌಡ ಸಮಾಜ, ಗೌಡ ಯುವಕ ಸಂಘ, ಗೌಡ ಮಹಿಳಾ ಸ್ವಸಹಾಯ ಸಂಘ, ನಿವೃತ್ತ ಗೌಡ ಸೈನಿಕರ ಒಕ್ಕೂಟ, ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟ, ಗೌಡ ಸಾಂಸ್ಕೃತಿಕ ವೇದಿಕೆ ಸಹಯೋಗದಲ್ಲಿ ನಡೆದ ಹುತ್ತರಿ ಆಚರಣೆ ನಿಮಿತ್ತ ಸಾಂಪ್ರದಾಯದಂತೆ ಸಮಾಜದ ಪ್ರಮುಖರು ಸದಸ್ಯರು ಸಂಜೆ 6ಕ್ಕೆ ಗೌಡ ಸಮಾಜದಲ್ಲಿ ಸೇರಿ ಫಲಹಾರ ಸೇವಿಸಿ 7:50ಕ್ಕೆ ನೆರೆ ಕಟ್ಟಿ ನಂತರ ಗಣಪತಿ ದೇವಾಲಯಕ್ಕೆ ಮೆರವಣಿಗೆ ಮೂಲಕ ತೆರಳಿ ಪೂಜೆ ಸಲ್ಲಿಸಲಾಯಿತು. ಬಳಿಕ ರಾತ್ರಿ 8:50ಕ್ಕೆ ಹಾರಗಿ ರಸ್ತೆಯಲ್ಲಿರುವ ಗೌಡ ಯುವಕ ಸಂಘದ ಕಟ್ಟಡದ ಬಳಿಯಿರುವ ಹುತ್ತರಿ ಗದ್ದೆಗೆ ಪೂಜೆ ಸಲ್ಲಿಸಿ ಗದ್ದೆಯಿಂದ ಕದಿರು ತೆಗೆದು ನೆರೆದಿದ್ದ ಸಮಾಜದ ಬಾಂಧವರಿಗೆ ಹಾಗೂ ಸಾರ್ವಜನಿಕರಿಗೆ ಕದಿರು ವಿತರಣೆ ಮಾಡಲಾಯಿತು. ಸಮಾಜದ ಬಾಂಧವರು ಗಣಪತಿ ದೇವಾಲಯದ ಮುಂಭಾಗ ಹಾಗೂ ಗೌಡ ಯುವಕ ಸಂಘದ ಕಟ್ಟಡ ಬಳಿ ಸಾಂಪ್ರದಾಯಿಕ ನೃತ್ಯ ಮಾಡಿ ಸಂಭ್ರಮಿಸಿದರು. ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷರಾದ ಚಿರಲಾಗರ ಪ್ರಸಾದ್, ಉಪಾಧ್ಯಕ್ಷರಾದ ಸೆಟ್ಟಜನ ದೊರೆಗಣಪತಿ, ಪಿನಚೆಟ್ಟಿ ರಾಕಾಶ ಪೂವಯ್ಯ, ಗೌಡ ಯುವಕ ಸಂಘದ ಅಧ್ಯಕ್ಷರಾದ ಕೊಡಗನ ಹರ್ಷ, ಸಮಾಜದ ಕಾರ್ಯದರ್ಶಿ ಕುಲಚನ ಹೇಮಂತ್, ರಬ್ಬಟ್ಕ ಡಾಟಿಂಗ್ ಶಾಂತಕುಮಾರಿ, ಖಜಾಂಚಿ ಬಲ್ಲಾಡ್ಕ ವಿಜಯಕುಮಾರ್, ಗೌಡ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಚೆರಿಯ ಮನೆ ಋಷಿ ಹರೀಶ್, ನಿವೃತ್ತ ಗೌಡ ಸೈನಿಕರ ಒಕ್ಕೂಟದ ಅಧ್ಯಕ್ಷರಾದ ದೇವಜನ ಚಿನ್ನಪ್ಪ ಸೇರಿದಂತೆ ಅಂಗಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜ ಸದಸ್ಯರು ಇದ್ದರು. ಹಾಗೆ ಎಲ್ಲವೂ ಕೂಡ ಭಗವಂತ ಶುಭವನ್ನು ಉಂಟು ಮಾಡಬೇಕಂತ ಸರ್ವರಿಗೆ ಕೋರುತ್ತಾ ಭಗವಂತನಿಗೆ ನಾವು ಬೇಡಿಕೊಂಡು ಎಲ್ಲರೂ ಕೂಡ ದಯವಿಟ್ಟು ಗಣಪತಿ ದೇವಸ್ಥಾನದವರಿಗೆ ಮೆರವಣಿಗೆ ಬಂದು ಆಮೇಲೆ ಎಲ್ಲ ಅವರವರ ವಾಹನದಲ್ಲಿ ಗದಗ ಜಾಗಕ್ಕೆ ಹೋಗಿ ಅಲ್ಲಿ ಕೂಡ 3-4 ಕಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಡೋ. ಎಲ್ಲೂ ಕೂಡ ಅಡ್ಡಾದಿಡ್ಡಿ ಗಾಡಿಗಳನ್ನು ನಿಲ್ಲಿಸ್ಬೇಡಿ. ಅಲ್ಲಿ ಸೆಕ್ಯೂರಿಟಿಯನ್ನು ಹಾಕೊಳ್ಳೋ, ಸೆಕ್ಯೂರಿಟಿ ಡೈರೆಕ್ಷನ್ ಮಾಡ್ಕೊಂಡು ನಿಲ್ಲಿಸ್ಕೊಂಡು ಎಲ್ಲಕ್ಕೂ ಕೂಡ ಟೈಮ್ ಉಂಟು, 1 ಗಂಟೆ ಮೇಲೆ ಟೈಮ್ ಉಂಟು. ಆರಾಮಾಗಿ ಹೋಗಿ ಎಲ್ಲವೂ ಕದ್ದು ಸಿಕ್ಕಿದೆ. ದಯವಿಟ್ಟು ಯಾರು ಗಡಿಬಿಡಿ ಮಾಡಬೇಡಿ. ಎಲ್ಲವೂ ಗಣಪತಿ ದೇವಸ್ಥಾನದವರಿಗೆ ಪ್ರೊಸೀಜರ್ ಬರೋದಕ್ಕೆ ಕೇಳ್ತಾರೆ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 28ನೇ ಸ್ಥಳೀಯ ಆಡಳಿತ ಮಂಡಳಿ ಸಭೆ ನಡೆಯಿತು. ಕೊಡಗಿನ ಕುಶಾಲನಗರ ತಾಲೂಕಿನ ಕೂಡಿಗೆಯ ಸೈನಿಕ ಶಾಲೆಯಲ್ಲಿ 28ನೇ ಸ್ಥಳೀಯ ಆಡಳಿತ ಮಂಡಳಿ ಸಭೆಯು ನಡೆಯಿತು. ಪಿಸಿಪಿ ಆನಂದ್, ಬಿಎಸ್ಎಫ್ ಹಿರಿಯ ಅಧಿಕಾರಿ, ಪ್ರಭಾರ ಆಡಳಿತ ತರಬೇತಿ ಕಮಲ್ ಬೆಂಗಳೂರು, ಭಾರತೀಯ ವಾಯುಪಡೆ ಬೆಂಗಳೂರು ಇವರು ಅಧ್ಯಕ್ಷತೆ ವಹಿಸಿದ್ದರು. ಶಾಲೆಗೆ ಆಗಮಿಸಿದ ಏರ್ ವೈಸ್ ಮಾರ್ಷಲ್ ಪಿಸಿಪಿ ಆನಂದ್ ಅವರು ಶಾಲೆಯ ಆವರಣದಲ್ಲಿರುವ ಯುದ್ಧ ವೀರರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಮರ್ಪಿಸಿದರು. ನಂತರ ಶಾಲೆಯ ಕುವೆಂಪು ವಿವಿಧೇಶ ಸಭಾಂಗಣದಲ್ಲಿನ ಶ್ರೀಯುತರ ಗೌರವಾರ್ಥ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ಕೆಡೆಟ್ ವೈಷ್ಣವಿ ಮತ್ತು ತಂಡದವರು ನಡೆಸಿಕೊಟ್ಟ ಸ್ವಾಗತ ನೃತ್ಯದೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು. ನಂತರ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ಕರ್ನಾಟಕದ ಪ್ರಸಿದ್ಧ ಜಾನಪದ ನೃತ್ಯವಾದ ಡೊಳ್ಳು ಕುಣಿತ ನಡೆಸಿಕೊಟ್ಟರು. ಇದರೊಂದಿಗೆ ಕೆಡೆಟ್ ಪ್ರಿಯಾಂಕಾ ಜಿಎನ್ ಮತ್ತು ಅವರ ತಂಡದವರು ಗೋವಿನ ಹಾಡು ರೂಪಕವನ್ನು ಪ್ರಸ್ತುತಪಡಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ಅವರು ಕಳೆದ 6 ತಿಂಗಳ ಶಾಲೆಯ ತರಬೇತಿ ಮತ್ತು ಆಡಳಿತಾತ್ಮಕ ಪ್ರಗತಿಯನ್ನು ಸದಸ್ಯರಿಗೆ ಬೋಧಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯು ಮುಂದಿನ ದಿನಗಳಲ್ಲಿ ಹೊಂದಬೇಕಾದ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಗುರಿಯನ್ನು ನಿರ್ಧರಿಸಿ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕೊಡಗಿನ ಸುಗ್ಗಿಯ ಹಬ್ಬಕ್ಕೆ ಹಳೆ ತಾಲೂಕಿನಲ್ಲಿ ಮುಸ್ಲಿಂ ಬಾಂಧವರು ಆಗಮಿಸಿ ಸೌಹಾರ್ದತೆ ಸಾಮರಸ್ಯಕ್ಕೆ ಸಾಕ್ಷಿಯಾಯಿತು. ಕೊಡಗಿನ ಸುಗ್ಗಿಯ ಹಬ್ಬಕ್ಕೆ ಹಳೆ ತಾಲೂಕಿನಲ್ಲಿ ಮುಸ್ಲಿಂ ಬಾಂಧವರು ಆಗಮಿಸಿ ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ವರ್ಷ ಪ್ರತಿ ಇಲ್ಲಿನ ಬೊಪ್ಪೆರ ಕಾವೇರಪ್ಪನವರು ಮತ್ತು ಅವರ ಮಗ ಜಯ ಉತ್ತಪ್ಪನವರು ತಮ್ಮ ಮನೆಯಲ್ಲಿ ಹುತ್ತರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬರುತ್ತಿದ್ದು, ಇಲ್ಲಿನ ಮುಸ್ಲಿಂ ಜನಾಂಗದವರು ಇವರ ಮನೆಗೆ ಬಂದು ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಇಲ್ಲಿ ಜಾತಿ ಮತ ಧರ್ಮ ಕಂಡು ಬರಲಿಲ್ಲ. ಬದಲಾಗಿ ಎಲ್ಲರೂ ಸಹೋದರರಂತೆ ಇದು ನಮ್ಮ ಮನೆಯ ಹಬ್ಬ ಎಂಬಂತೆ ಹಬ್ಬದಲ್ಲಿ ಪಾಲ್ಗೊಂಡರು. ಎಲ್ಲರ ಆಗಮನದ ನಂತರ ನೆರೆ ಕಟ್ಟಿ ಕದಿರು ತೆಗೆದು ಪ್ರಸಾದವನ್ನು ಸ್ವೀಕರಿಸಿ ಊಟ ಉಪಚಾರದೊಂದಿಗೆ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಪಟಾಕಿಗಳ ಆರ್ಭಟ ಮುಂದುವರಿಯಿತು. ಇದೇ ಸಂದರ್ಭ ಮಾತನಾಡಿದ ಹಿರಿಯ ಬೊಪ್ಪೆರ ಕಾವೇರಪ್ಪ, ನಾವು ಪ್ರತಿ ವರ್ಷವೂ ಹುತ್ತರಿ ಹಬ್ಬವನ್ನು ಆಚರಿಸುತ್ತಾ ಬರುತ್ತಿದ್ದು, ನಮ್ಮ ನೆರೆಯವರಾದ ಮುಸ್ಲಿಂ ಬಾಂಧವರು ಪ್ರತಿ ವರ್ಷವೂ ನಮ್ಮ ಮನೆಗೆ ಬಂದು ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ನಾವೆಲ್ಲರೂ ಸಹೋದರರಂತೆ ಅವರನ್ನು ಬರಮಾಡಿಕೊಂಡು ಹಬ್ಬವನ್ನು ಆಚರಿಸುತ್ತೇವೆ. ಇದು ನಮಗೆ ಸಂತೋಷವನ್ನುಂಟು ಮಾಡಿದೆ ಎಂದರು. ಹಳೆ ತಾಲೂಕಿನ ಜಮಾಅತ್ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಅಲಿ ಮಾತನಾಡಿ, ಬೊಪ್ಪೆರ ಕಾವೇರಪ್ಪನವರ ಮನೆ ನಮಗೆಲ್ಲ ಐದಿದ್ದಂತೆ. ಅವರ ಮನೆಯಲ್ಲಿ ಸುಮಾರು 35 ವರ್ಷಗಳಿಂದ ಊರಿನವರೆಲ್ಲ ಸೇರಿ ಹುತ್ತರಿ ಹಬ್ಬವನ್ನ ಸೌಹಾರ್ದತೆಯಾಗಿ ಆಚರಿಸುತ್ತಿದ್ದೇವೆ ಎಂದರು. ವರ್ಷ ಪ್ರತಿ ಈಶ್ವರ ಇದಕ್ಕೆ ನಾವು ನಮ್ಮ ಹುತ್ತರಿ ಹಬ್ಬವನ್ನು ಆಚರಿಸ್ತಾ ಇವೆ. ನನ್ನ ನೆರೆಮನೆಯವರು ಎಲ್ಲರೂ ನನ್ನಲ್ಲಿ ಜಾತಿ 18 ಜಾತಿಗಳು ನಾವು ಜೊತೆಯಲ್ಲಿದ್ದೇವೆ. ಹೋಗಿ ಗದ್ದೆಗೆ ಹೋಗಿ ಕದುರು ತೆಗೆದು ಇದು ಇವತ್ತು ನಿನ್ನೆದಲ್ಲ, 1960ನೇ ಇಸ್ವಿಯಿಂದ ನಾನು ಈ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಆಯಿತಾ. ಆವಾಗ ನಮ್ಮ ಹಳೆ ಮನೆ ಅಲ್ಲಿ ಕಡೆ ಇಲ್ಲಿಗೆ 68ರಲ್ಲಿ ಬಂದಿದ್ದು. ಇಲ್ಲಿಂದ ಎಲ್ಲರೂ ಸೇರಿ ಈ ರೀತಿ ಮಾಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ನಾವು ದೇವರ ದಯದಿಂದ ಬಹಳ ಚೆನ್ನಾಗಿ ನಾವು ಕಾರ್ಯ ನಡೆಸ್ತಾ ಇದ್ದೇವೆ. ಆದ್ದರಿಂದ ಅಲ್ಲಿಗೆ ಬಂದು ಇಲ್ಲಿ ಕಾಲಿಟ್ಟವರು ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಈಶ್ವರ ಗೀತಪ್ಪ ದೇವರನ್ನು ಬೇಡಿ ಎರಡು ಮಾತನ್ನು ಮುಗಿಸ್ತೇನೆ. ನಾವು ವರ್ಷ ಪ್ರತಿ ಇದೇ ಥರ ನಾವು ಹಬ್ಬ ಆಚರಿಸ್ತೀವಿ. ಒಂದು 100 ಜನ ಸೇರ್ತೀವಿ. 100 ಜನ ಸೇರಿ ಗದ್ದೆ ಹೋಗಿ ಕದಿರೆಲ್ಲ ತಂದು ಊಟ ಉಪಚಾರ ಎಲ್ಲ ಮುಗಿಸಿ ಅವರು ಅವರವರ ಮನೆ ಅದರಿಂದ ಯಾವಾಗಲೂ ನಾವು ಇದನ್ನ ನಡೆಸ್ತಾ ಹೋಗ್ತೀವಿ. ವರ್ಷ ಪ್ರತಿ ಇವರ ಬೊಪ್ಪೆರ ಕಾವೇರಪ್ಪನವರ ಮನೆಯಲ್ಲಿ ನಾವು ಹುತ್ತರಿ ಹಬ್ಬವನ್ನು ಆಚರಿಸ್ತೇವೆ. ಎಲ್ಲರೂ ಸೇರಿ ನಮ್ಮ ಊರವರೆಲ್ಲ ಬಂದು ಸೇರ್ತಾರೆ. ನನ್ನ ಹೆಸರು ಮೊಹಮ್ಮದ್ ಅಲಿ. ನಾನು ಇಲ್ಲಿ ಹಳೆ ತಾಲೂಕು ನಿವಾಸ. ಹಳ್ಳಿದು ಜಮಾಯತ್ ಪ್ರೆಸಿಡೆಂಟ್ ಆಗಿದ್ದೆ. ಎಲ್ಲ ಸೇರಿ ನಾವು ಇಲ್ಲಿ ವರ್ಷವೂ ಇದೇ ರೀತಿ ಎಲ್ಲ ಊರಿನವರೆಲ್ಲ ಸೇರಿ ನಾವು ಇಲ್ಲಿ ನಮ್ಮ ಐನ್ಮನೆಯ ಥರ ನಾವು ಇಲ್ಲೆಲ್ಲ ಸೇರ್ತೇವೆ. ಇಲ್ಲಿ ಸೇರಿ ನಾವು ಹುತ್ತರಿ ಹಬ್ಬವನ್ನು ಆಚರಿಸ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಣ ಸದಾನಂದ ನಾಗೋಗ್ಲು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ 2024-25ನೇ ಸಾಲಿನಲ್ಲಿ ಅಂತರ ನಿಲಯ ವಾರ್ಷಿಕ ಕ್ರೀಡಾಕೂಟ ನಡೆಯಿತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಂತರ ನಿಲಯ ವಾರ್ಷಿಕ ಕ್ರೀಡಾಕೂಟ ನಡೆಯಿತು.
ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಅಮರ್ದೀಪ್ ಸಿಂಗ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕ್ರೀಡಾ ಜ್ಯೋತಿ ಬೆಳಗಿಸುವುದರ ಮೂಲಕ ಕ್ರೀಡಾ ಸ್ಪರ್ಧೆಗಳಿಗೆ ಚಾಲನೆ ನೀಡಿದರು. ಕ್ರೀಡಾ ಜ್ಯೋತಿ ಬೆಳಗುವುದರ ಮೂಲಕ ಕ್ರೀಡಾ ಜ್ಯೋತಿ ರಿಲೇ ಶಾಲೆಯ ವಿದ್ಯಾರ್ಥಿಗಳಾದ ಕೆಡೆಟ್ ಸಾಹಿಲ್ ರಾಜ್, ಕೆಡೆಟ್ ಶಿವರಾಜ್, ಕೆಡೆಟ್ ವಿಟ್ಮಲ್, ಕೆಡೆಟ್ ಅಮಿತಾಬ್, ಕೆಡೆಟ್ ಸಾನಿಕಾ ಉದಯ್ ಮತ್ತು ಕೆಡೆಟ್ ಪ್ರಜ್ವಲ್ ಪಾಲ್ಗೊಂಡಿದ್ದರು. ಶಾಲೆಯ ಕ್ರೀಡಾ ನಾಯಕ ಕೆಡೆಟ್ ಸಾಹಿಲ್ ರಾಜ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಆಕರ್ಷಕ ಪಥಸಂಚಲನ ನಡೆಸುವುದರೊಂದಿಗೆ ಕ್ರೀಡಾಕೂಟ ಪ್ರಾರಂಭವಾಯಿತು. ಇದೇ ಸಂದರ್ಭದಲ್ಲಿ ಕೆಡೆಟ್ ಸಾಹಿಲ್ ರಾಜ್ ಅವರು ಸ್ಪರ್ಧಾಳುಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ನ್ಯಾಯಯುತ ಆಟ ಮತ್ತು ಶಿಸ್ತಿನ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಅವರನ್ನು ಪ್ರೇರೇಪಿಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳಿಗಾಗಿ 400 ಮೀಟರ್ ರಿಲೇ ಹಾಗೂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಕ್ರೀಡಾಕೂಟದಲ್ಲಿ ಗಮನಾರ್ಹ ಕೌಶಲ್ಯ, ಚುರುಕುತನ ಮತ್ತು ಸಮರ್ಪಣೆಯನ್ನು ಪ್ರದರ್ಶಿಸಿದ ಸುಪ್ರಾಟ ನಿಲಯವು ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತು. ಮುಖ್ಯ ಅತಿಥಿಗಳು ವಿಜೇತ ಸ್ಪರ್ಧಾಳುಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಪದಕವನ್ನು ವಿತರಿಸಿ ಅವರ ಶ್ರಮ ಮತ್ತು ಕ್ರೀಡಾ ಮನೋಭಾವವನ್ನು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಥಮ ಮಹಿಳೆ ಶ್ರೀಮತಿ ದಿವ್ಯಾ ಸಿಂಗ್, ಉಪ ಪ್ರಾಂಶುಪಾಲರಾದ ಸ್ಕ್ವಾಡ್ರನ್ ಲೀಡರ್ ಮೊಹಮ್ಮದ್ ಶಾಜಿದ್, ಹಿರಿಯ ಶಿಕ್ಷಕರಾದ ಎನ್ ವಿಪಿನ್ ಕುಮಾರ್, ಬೋಧಕೇತರ ಸಿಬ್ಬಂದಿ, ಎನ್ಸಿಸಿ ಸಿಬ್ಬಂದಿ, ದೈಹಿಕ ಶಿಕ್ಷಕರು ಹಾಗೂ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ದೇವಸ್ಥಾನಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ ಪಟ್ಟಣದ ಗೌಡ ಸಮಾಜದ ವಾರ್ಷಿಕ ಮಹಾಸಭೆಯು ಸಮಾಜದ ಅಧ್ಯಕ್ಷರಾದ ಗಣಿಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಾಲನಗರದ ಗೌಡ ಸಮಾಜದ ವಾರ್ಷಿಕ ಮಹಾಸಭೆಯು ಸಮಾಜದ ಅಧ್ಯಕ್ಷರಾದ ಚಿಲ್ಲಾ ಗಣಿಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸುಸೂತ್ರವಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮಿಕ್ಸಡ್ ಮಾರ್ಷಲ್ ಆರ್ಟ್ನಲ್ಲಿ ವಿಶ್ವ ಚಾಂಪಿಯನ್ ಆದ ಆದ್ನ ಅಮಿತ್ ಹಾಗೂ ರಾಷ್ಟ್ರೀಯ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ವಿಜೇತರಾದ ಕೋಟೆರ ಡಿವಿನ್ ಗಣಪತಿ ಮತ್ತು ರಾಷ್ಟ್ರೀಯ ಹಾಕಿ ಆಟಗಾರರಾದ ಹಾನದ ಕೃಷ್ಣನ್ ಗಣಪತಿಯವರನ್ನು ಸನ್ಮಾನಿಸಲಾಯಿತು. ಸಾಧಕರನ್ನ ಸಭೆಗೆ ಪರಿಚಯಿಸಿದ ಗೌಡ ಯುವಕ ಸಂಘದ ಅಧ್ಯಕ್ಷರಾದ ಕೊಡಕನ ಹರ್ಷದ್ ಅವರು ಮಾತನಾಡಿ, ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ನಲ್ಲಿ ಆಜ್ಮಾ ಅಮಿತ್ ಅವರು ಅತ್ಯಂತ ಕಿರಿಯ ವಯಸ್ಸಿನ ವಿಶ್ವ ಚಾಂಪಿಯನ್ ಆಗಿದ್ದು, ಇವರ ಸಾಧನೆಯಿಂದ ಎಂಎಂಇನಲ್ಲಿ 55ನೇ ರ್ಯಾಂಕಿನಲ್ಲಿದ್ದ ಭಾರತವು ಈಗ 3ನೇ ಸ್ಥಾನಕ್ಕೇರಿದೆ ಎಂದು ಪ್ರಶಂಸಿಸಿದರು. ಹಾಗೂ ರಾಷ್ಟ್ರಮಟ್ಟದ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ 1 ಚಿನ್ನ ಮತ್ತು 1 ಬೆಳ್ಳಿಯ ಪದಕವನ್ನು ಮುಡಿಗೇರಿಸಿಕೊಂಡ ಕೋಟೆರ ಡಿವಿನ್ ಗಣಪತಿ ಮತ್ತು ರಾಷ್ಟ್ರೀಯ ಹಾಕಿ ಆಟಗಾರ ಕೃಷ್ಣನ್ ಗಣಪತಿ ಅವರನ್ನು ಅಭಿನಂದಿಸಿದರು. ಈ ಮೂವರು ಸ್ಪರ್ಧಿಗಳು ಗೌಡ ಸಮಾಜ ಕುಶಾಲನಗರದ ಸದಸ್ಯರ ಮಕ್ಕಳು ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ದೇವಸ್ಥಾನಕ್ಕಾಗಿ ವಂಶಿಹಾನಿ, ಕುಶಾಲನಗರ. ನಾಗೋಕ್ಲ ಸಮೀಪದ ಕಕ್ಕಬೆಯ ಪಾಡಿಶಿ ಗುತ್ತಪ್ಪ ದೇವಾಲಯದಲ್ಲಿ ಹುತ್ತರಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಧಾನ್ಯ ಲಕ್ಷ್ಮಿಯನ್ನ ಮನೆಗೆ ಬರಮಾಡಿಕೊಳ್ಳುವ ಹುತ್ತರಿ ಹಬ್ಬವನ್ನು ನಾಲ್ಕನಾಡು ವ್ಯಕ್ತಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಪಟಾಕಿ ಬಾಣ ಬಿಡಿಸುವ ಸದ್ಯದೊಂದಿಗೆ ವಿವಿಧ ದೇವಾಲಯ, ಅಲಿಮನೆ, ಕೊಡವ ಸಮಾಜದಲ್ಲಿ ಹಬ್ಬವನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಕ್ಕಬೆಯ ಶ್ರೀ ಪಾಡಿ ಗುತ್ತಪ್ಪ ದೇವಾಲಯದಲ್ಲಿ ಹುತ್ತರಿ ಹಬ್ಬದ ಮೊದಲ ಪೂಜೆ ನಡೆಯಿತು. ಬಳಿಕ ನಾಡಿನೆಲ್ಲೆಡೆ ಭತ್ತದ ಕದಿರಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿತು. ಪಾಡಿ ಶ್ರೀ ಗುತ್ತಪ್ಪ ಸನ್ನಿಧಿಯಲ್ಲಿ ದೇವಾಲಯದ ಸುತ್ತಮುತ್ತಲಿನ ಅಮ್ಮಂಗಿರಿಯ ವಿವಿಧ ಕುಟುಂಬಗಳ ಮಹಿಳೆಯರು ತಡಿಯಕ್ಕಿ ಬೊಳಗ್ ಹಿಡಿದು ದೇವಾಲಯಕ್ಕೆ ಪ್ರದರ್ಶನ ಮಾಡಿ ಆಗಮಿಸಿದರು. ಆ ನಂತರ ದುಡಿಕೋಟ್ ಪಾಟನ್, ಕುಡಿಯರ ಮುತ್ತಪ್ಪ, ಜೀವನ್, ದೇವಯ್ಯ ಮತ್ತು ಬಳಗ ನೆರವೇರಿಸಿದರು. ನಂತರ ದೇವರ ಸನ್ನಿಧಿಯಲ್ಲಿ ಕೊಂಗೆರ ಉಲ್ಲಾಸ್ ನಾಡಿನ ಮಳೆ ಬೆಳೆ ಸುಭಿಕ್ಷೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಅಮ್ಮಂಗೇರಿಯ ಜ್ಯೋತಿಷರು ಈ ಹಿಂದೆ ನಿರ್ಧರಿಸಿದಂತೆ ಶನಿವಾರ ರಾತ್ರಿ ನಿಗದಿತ ಸಮಯಕ್ಕೆ ಅಂಬಲವಾಸಿ ಸುಬ್ರಹ್ಮಣ್ಯವರು ಬೆಳ್ಳಿಯ ಬೇಲಿಗೆಯೊಂದಿಗೆ ಗದ್ದೆ ಕಡೆ ಸಾಗಿದರು. ಜೊತೆಗೆ ಡೋಲು, ಮೇಳ, ಶಂಖ, ಜಾಗಟೆ, ಪಟಾಕಿಗಳ ಮೊಳಗದೊಂದಿಗೆ ಕೊಲಿಬೋಲಿವಾ ಉದ್ಘೋಷಗಳ ನಡುವೆ ಕೊಂಗೆರ ಅಪ್ಪಣ್ಣವರ ಗದ್ದೆಯಲ್ಲಿ ಕದಿರಿಗೆ ಪೂಜೆ ನೆರವೇರಿಸಿ ಕದಿರನ್ನು ಕೊಯ್ದು ಭಕ್ತಾದಿಗಳ ಕೈಯಲ್ಲಿ ನೀಡಲಾಯಿತು. ಇದೇ ಸಂದರ್ಭ ಶುಭ ಸಂಕೇತವಾಗಿ ಆಕಾಶದ ಕಡೆಗೆ ಗುಂಡು ಹಾರಿಸಿ ಉದ್ಘೋಷಗಳು ಮುಗಿಯುತ್ತಿದ್ದವು. ಬಳಿಕ ಗದ್ದೆಯಿಂದ ಬರದ ಕದಿರನೊಂದಿಗೆ ಹಿಂದಿರುಗಿ ಅಶ್ವತ್ಥ ಕಟ್ಟೆಗೆ ಪ್ರದರ್ಶನದಂದು ದೇವಾಲಯಕ್ಕೆ ಆಗಮಿಸಿದ ಭಕ್ತರು ದೇವಾಲಯದ ಅರ್ಚಕರಿಗೆ ತೆನೆಗಳನ್ನು ಹಸ್ತಾಂತರಿಸಿದರು. ಅವರು ತೆನೆಗಳನ್ನ ದೇವಾಲಯದ ನಮಸ್ಕಾರ ಮಂಟಪದಲ್ಲಿರಿಸಿ ಅರ್ಚಕರಾದ ಕೃಷ್ಣಭಟ್, ಪ್ರಸಾದ್, ಶ್ರೀಕಾಂತ್ ಭತ್ತದ ತೆನೆಗಳನ್ನು ಪೂಜಿಸಿ ವಿಶೇಷ ಲಕ್ಷ್ಮೀ ಪೂಜೆಗಳನ್ನು ನೆರವೇರಿಸಿ ದೇವಾಲಯದ ಗರ್ಭಗುಡಿ ಸೇರಿದಂತೆ ವಿವಿಧ ಕಡೆ ಪ್ರಥಮವಾಗಿ ಕದಿರು ಕಟ್ಟಲಾಯಿತು. ಬಳಿಕ ಆಗಮಿಸಿದ ಭಕ್ತಾದಿಗಳಿಗೆ ಅರ್ಚಕರು ಕದಿರನ್ನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಕೊಂಗೇರ ಅಪ್ಪಣ್ಣ, ಕುಂಗೇರ ಚಂದ್ರಪ್ಪ, ಕಣಿಯರ ನಾಣಯ್ಯ, ಒಳ್ಳಿನ ಮಂಡ ನಾಣಯ್ಯ, ಕೋಳೆಯಂಡ ಅಶೋಕ್, ಕುಂಗೇರ ಗಣೇಶ್, ಕಣಿಯಂಡ, ಕೋಳೆಯಂಡ, ಐರೀರ, ಇಕ್ಕೊಳಂಡ, ಒಳ್ಳಿನ ಮಂಡ ಸೇರಿದಂತೆ ಅಮ್ಮಂಗೇರಿಯವರು ಹಾಗೂ ಊರು ಹಾಗೂ ಪರವೂರಿನ ಭಕ್ತಾದಿಗಳು ಪಾಲ್ಗೊಂಡಿದ್ದರು.
ಸದಾನಂದ ನಾಪೋಕ್ಲು. ಕುಶಾಲನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಪಾಡ್ಯದಲ್ಲಿ ಮಂಡಲ ಪೂಜೆ ನಡೆಯಿತು. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಕುಶಾಲನಗರದ ವತಿಯಿಂದ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಪಾಡ್ಯದಲ್ಲಿ ಕಾವೇರಿ ವೈದ್ಯರ ಪುಣ್ಯಧಾಮದಲ್ಲಿ ಸ್ಥಾಪನೆಯಾಗಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರಲ್ಲಿ ಮಂಡಲ ಪೂಜೆ ಸಭೆ ನಡೆಯಿತು. ಕೃಷ್ಣಮೂರ್ತಿ ಮತ್ತು ಇತರ ಅರ್ಚಕರಿಂದ ನವಕ ಹೋಮ, ಶಾಸ್ತ್ರ ಪೂಜೆ, ಅಭಿಷೇಕ ಪೂಜೆ, ನೈವೇದ್ಯ, ಮಹಾಮಂಗಳಾರತಿ ನಂತರ ನೆರೆದಿದ್ದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಮಧ್ಯಾಹ್ನ 3 ಗಂಟೆಗೆ ನೂರಾರು ಅಯ್ಯಪ್ಪ ಮಾಲಧಾರಿಗಳು ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಪಾಲ್ಕೊಂಡ್ ತಂದರು. ಸಂಜೆ 6 ಗಂಟೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆ ಸಾಗಿತು. ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯವರೆಗೆ ಅಗ್ನಿಕುಂಡ ಪ್ರವೇಶ ನಡೆಯಿತು. ಇದೇ ಸಂದರ್ಭದಲ್ಲಿ ದೇವಸ್ಥಾನ ಟ್ರಸ್ಟ್ ಆಡಳಿತ ಮಂಡಳಿ ಸದಸ್ಯರು, ಊರಿನ ಪ್ರಮುಖರು ಹಾಗೂ ಸಾವಿರಾರು ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ ಭಕ್ತರು ಇದ್ದರು. ಸಂಗಮಕ್ಕಾಗಿ ಡಾಕ್ಟರ್ ಚಂದ್ರಗುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗೌಡ ಸಮಾಜದ ವತಿಯಿಂದ ಹುತ್ತರಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಕುಶಾಲನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಪಾಡ್ಯದಲ್ಲಿ ಮಂಡಲ ಪೂಜೆ ನೆರವೇರಿಸಲಾಯಿತು. ಕುಶಾಲನಗರ ಪಟ್ಟಣದ ಗೌಡ ಸಮಾಜದ ವಾರ್ಷಿಕ ಮಹಾಸಭೆಯು ಸಮಾಜದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.